ನಮಸ್ತೆ, ಶುಭೋದಯ. ಒಮ್ಮೆ ವೈಕುಂಠಕ್ಕೆ ವಿಷ್ಣುವಿನ ದರ್ಶನಕ್ಕೋಸ್ಕರ ಬಾಲ ಸನ್ಯಾಸಿಗಳು ಬರ್ತಾರೆ. ಆಗ ದ್ವಾರಪಾಲಕರಾದಂಥ ಜಯ ಮತ್ತು ವಿಜಯ ಅವರನ್ನು ತಡೀತಾರೆ. ಇಲ್ಲ, ಇವಾಗ ದರ್ಶನಕ್ಕೆ ನಾವು ಬಿಡೋಕ್ಕಾಗಲ್ಲ ಅಂತ. ಆಗ ಕೋಪಗೊಂಡ ಬಾಲ ಸನ್ಯಾಸಿಗಳು ಅವರಿಗೆ ಶಾಪ ಕೊಡ್ತಾರೆ. ನೀವು ಭೂಲೋಕದಲ್ಲಿ ಜನ್ಮ ತಾಳಿ ಅಲ್ಲಿನ ಎಲ್ಲ ನೋವುಗಳನ್ನು ಅನುಭವಿಸಿ ಅಂತ. ಇದರಿಂದ ಕಂಗಾಲಾದ ಜಯ ಮತ್ತು ವಿಜಯ ದ್ವಾರಪಾಲಕರು ವಿಷ್ಣುವಿನ ಬಳಿಗೆ ಹೋಗಿ ಕೇಳ್ಕೊಳ್ತಾರೆ, ಇದಕ್ಕೆ ಪರಿಹಾರ ಏನು ಸ್ವಾಮಿ ಅಂತ. ಆಗ ವಿಷ್ಣು ಹೇಳ್ತಾನೆ, ನೀವು 3 ಜನ್ಮದಲ್ಲಿ ರಾಕ್ಷಸರ ಅವತಾರ ತಾಳಿ ವಾಪಸ್ ಬನ್ನಿ, ಇಲ್ಲ ಅಂದರೆ 7 ಜನ್ಮಗಳನ್ನ ತಾಳಿ ನಂತರ ನನ್ನ ಭಕ್ತನಾಗೇ ಸೇವೆ ಮಾಡಿ ನಂತರ ಬನ್ನಿ ಅಂತ. ಆಗ ಜಯ ಮತ್ತು ವಿಜಯ ಹೇಳ್ತಾರೆ, ಇಲ್ಲ ತಂದೆ, 7 ಜನ್ಮಗಳ ಕಾಲ ನಾವು ನಿನ್ನಿಂದ ದೂರ ಇರೋದಕ್ಕಾಗಲ್ಲ. ನಾವು 3 ಜನ್ಮಗಳಲ್ಲಿ ರಾಕ್ಷಸರಾದರೂ ಪರವಾಗಿಲ್ಲ, ಬೇಗ ಜನ್ಮಗಳನ್ನ ಕಳ್ಕೊಂಡು ನಿನ್ನ ಸ್ಥಾನಕ್ಕೆ ವಾಪಸ್ ಬಂದು ಮರಳುತ್ತೇವೆ ಅಂತ. ಆಗ ತಥಾಸ್ತು ಅಂತ ವರ ಕೊಡ್ತಾನೆ ಭಗವಂತ ವಿಷ್ಣು. ನಂತರ ಅವರು ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ರಾಕ್ಷಸರಾಗಿ ಹುಟ್ಟುತ್ತಾರೆ. ಎಲ್ಲ ಅಧರ್ಮಗಳನ್ನ ಪಾಪ ಕಾರ್ಯಗಳನ್ನು ಮಾಡ್ತಾರೆ. ಆಗ ಸ್ವತಃ ವಿಷ್ಣು ನರಸಿಂಹನ ಅವತಾರದಲ್ಲಿ ಬಂದು ಅವರನ್ನು ಸಂಹಾರ ಮಾಡ್ತಾನೆ. ತದನಂತರ ಅವರು 2ನೇ ಜನ್ಮದಲ್ಲಿ ಮತ್ತೆ ರಾಕ್ಷಸರಾಗಿ ಜನ್ಮ ತಾಳ್ತಾರೆ. ಅವರೇ ರಾವಣ ಮತ್ತು ಕುಂಭಕರ್ಣ. ಇವರು ಅದೇ ರೀತಿ ಮತ್ತೆ ಅಧರ್ಮಗಳನ್ನ ಮಾಡ್ತಾ ಇರ್ತಾರೆ. ಆಗ ಮತ್ತೆ ಶ್ರೀರಾಮನ ಅವತಾರದಲ್ಲಿ ಬಂದು ಅವರನ್ನ ಸಂಹಾರ ಮಾಡ್ತಾನೆ. ತದನಂತರ 3ನೇ ಜನ್ಮದಲ್ಲಿ ಅವರು ದಂತವಕ್ರ ಮತ್ತು ಶಿಶುಪಾಲ ಆಗಿ ಹುಟ್ಟಿ ಬರ್ತಾರೆ. ಅಲ್ಲೂ ಕೂಡ ಅದೇ ರೀತಿ ಅಧರ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ನಂತರ ಭಗವಂತ ಶ್ರೀಕೃಷ್ಣನ ಅವತಾರದಲ್ಲಿ ಬಂದು ಅವರನ್ನು ಸಂಹಾರ ಮಾಡ್ತಾನೆ. ಸೊ ಹೀಗಾಗಿ 3 ಜನ್ಮಗಳನ್ನು ಅವರು ಕಳೆದು ವಾಪಸ್ ವೈಕುಂಠಕ್ಕೆ ಅದೇ ದ್ವಾರಪಾಲಕರಾಗಿ ಹೋಗಿ ಸೇವೆ ಮಾಡ್ತಾರೆ ವಿಷ್ಣು ಹತ್ರ. ಆಗ ನನ್ನ ಜನ್ಮ ಸಾರ್ಥಕ ಆಯಿತು ತಂದೆ, ಆದಷ್ಟು ಬೇಗ ನಾನು ನಿನ್ನ ಹತ್ರ ವಾಪಸ್ ಬಂದು ಸೇರಿದ್ವಿ ಅಂತ ಹೇಳಿ ಅವರು ಸಂತೋಷದಿಂದ ತಮ್ಮ ಕಾರ್ಯಗಳನ್ನ ಮುಂದುವರಿಸ್ತಾ ಹೋಗ್ತಾರೆ. ಜೈ ಕೃಷ್ಣ.